Praise the Lord. Greetings to you all in the name of our Lord and Savior Jesus Christ. Today's Bible verse, Deuteronomy chapter 33 verse 27. God has always been your defense. His eternal arms are your support. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27ನೇ ವಚನ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಹೌದು, ನಮ್ಮ ದೇವರು ಆದಿಯಿಂದಲೂ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ನಮ್ಮ ನಿವಾಸ ಸ್ಥಾನ ದೇವರೇ ಆಗಿದ್ದಾರೆ. ನಮ್ಮ ದೇವರು ಯಾವಾಗಲೂ ತನ್ನ ಹಸ್ತಗಳನ್ನು ಚಾಚಿ ನಮಗೆ ಆಧಾರವನ್ನು ಕೊಡುವಂಥ ದೇವರಾಗಿದ್ದಾರೆ. ತನ್ನ ಪ್ರೀತಿಯ ರೆಕ್ಕೆಗಳನ್ನು ನಮ್ಮ ಮೇಲೆ ಚಾಚುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ನಮ್ಮನ್ನು ಅಪ್ಪಿಕೊಂಡು ನಮಗೆ ಆಶ್ರಯ ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಯಾವ ಶತ್ರುವು ಕೂಡ ನಮ್ಮ ಬಳಿಗೆ ಬರುವುದಕ್ಕೆ ದೇವರು ಅವಕಾಶ ಕೊಡುವುದಿಲ್ಲ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆ ಕೆಳಗೆ ಒದಗಿಸಿಕೊಂಡು ಕಾಪಾಡುವಂತೆ ನಮ್ಮ ದೇವರು ನಮ್ಮನ್ನು ಕಾಪಾಡಿ ನಮ್ಮನ್ನು ಸಂರಕ್ಷಿಸುತ್ತಾರೆ. ಇಸ್ರಾಯೇಲ್ ಜನರಿಗೆ ಕರ್ತನು ಪ್ರತ್ಯಕ್ಷಪಡಿಸುವಾಗ ಹದ್ದು ತನ್ನ ಮರಿಗಳನ್ನು ಕಾಪಾಡುವ ರೀತಿಯಲ್ಲೇ ತನ್ನನ್ನು ಪ್ರಕಟಿಸಿಕೊಂಡನು ಎಂದು ವಿಮೋಚನೆ ಕಾಂಡ 19:4ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹದ್ದು ತನ್ನ ಮರಿಗಳಿಗೆ ಹಾರುವುದನ್ನು ಕಲಿಸಿಕೊಡುವಾಗ ಆ ಮರಿಗಳನ್ನು ತನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಂಡು ಹೋಗಿ ಹಾರುತ್ತದೆ. ಪ್ರಿಯರೇ, ಧರ್ಮೋಪದೇಶ ಕಾಂಡ 32:11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡನು ಎಂಬುದಾಗಿ. ಹೌದು, ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸುತ್ತದೆ. ಅವುಗಳು ಮರಿಗಳು ಹಾರಾಡುವುದನ್ನು ಕಲಿಯಲಿಕ್ಕೆ ಅದು ಅವಕಾಶ ಮಾಡಿಕೊಡುತ್ತದೆ. ಮರಿಗಳು ಆಹಾರವನ್ನು ಹುಡುಕಲಿಕ್ಕೆ ಅದು ಅವಕಾಶ ಮಾಡಿಕೊಡುತ್ತದೆ. ಆದರೆ ಅವುಗಳ ಹತ್ತಿರದಲ್ಲಿಯೇ ಆ ಹದ್ದು ಇದ್ದು ತನ್ನ ಮರಿಗಳನ್ನು ಕಾಪಾಡುತ್ತದೆ. ತನ್ನ ರೆಕ್ಕೆಗಳನ್ನು ಚಾಚಿ ರೆಕ್ಕೆಗಳನ್ನು ಆಧಾರ ಮಾಡಿಕೊಟ್ಟು ರೆಕ್ಕೆಗಳ ಮೇಲೆ ಕೂಡಿಸಿಕೊಂಡು ಅವು ಹಾರಿ ದೂರ ಹೋಗಿ ಬರುತ್ತವೆ. ಪ್ರಿಯರೇ, ಹಾಗೆಯೇ ನಮ್ಮ ಕರ್ತನು ಕೂಡ ತನ್ನ ರೆಕ್ಕೆಗಳ ಆಶ್ರಯದಲ್ಲೇ ನಮ್ಮನ್ನು ಕಾಪಾಡುತ್ತಾರೆ. ಹದ್ದಿನ ಗುಣಗಳ ಬಗ್ಗೆ ನಾವು ನೋಡುವುದಾದರೆ, ಹದ್ದು ವೇಗವಾಗಿ ಹಾರುವಂಥದ್ದು, ಹದ್ದು ಬಲಶಾಲಿಯಾದಂಥದ್ದು, ಮತ್ತು ಹದ್ದು ಆಶ್ರಯವನ್ನು ಕೊಡುವಂಥದ್ದು, ಮತ್ತು ಹದ್ದು ಆರೈಕೆ ಮಾಡುವಂಥದ್ದು. ಇಲ್ಲಿ ದೇವರು ಹದ್ದಿಗೆ ಹೋಲಿಸ್ತಾ ಇದ್ದಾರೆ. ಹದ್ದು ತನ್ನ ಮರಿಗಳನ್ನು ಕಾಪಾಡುವ ರೀತಿಯಲ್ಲಿ ದೇವರು ತನ್ನನ್ನು ಪ್ರಕಟಿಸಿಕೊಂಡನು. ಪ್ರಿಯರೇ, ಈಗಲೂ ಕೂಡ ನೀವು ಪ್ರೀತಿಯಿಂದ ಯೇಸು ಕ್ರಿಸ್ತನ ಕಡೆಗೆ ನೋಡಿರಿ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ದೇವರು ಯೆರೆಮೀಯ 31:3ನೇ ವಾಕ್ಯದಲ್ಲಿ ವಾಗ್ದಾನವನ್ನು ಕೊಟ್ಟಿದ್ದಾರೆ. ದೇವರು ನಮ್ಮೊಂದಿಗಿರುವುದು ಎಂಥ ಒಳ್ಳೆಯ ಒಂದು ಆಧರಣೆ, ಎಂಥ ಒಳ್ಳೆಯ ಒಂದು ಸಂತೋಷ, ಎಂಥ ಒಳ್ಳೆಯ ಸಮಾಧಾನವಾಗಿದೆ. ಪ್ರಿಯರೇ, ಆತನ ಪ್ರೀತಿ ಮಾರ್ಪಡದಂಥ ಪ್ರೀತಿ, ಆತನ ಪ್ರೀತಿ ಶಾಶ್ವತವಾದಂಥ ಪ್ರೀತಿ. ಯೆಶಾಯ 46:4ನೇ ವಾಕ್ಯದಲ್ಲಿ ದೇವರು ಈ ರೀತಿ ಹೇಳ್ತಾರೆ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರವಾಗಿದ್ದೇನೆ, ನರೆ ಬಂದಾಗಲೂ ಕೂಡ ನಾನು ನಿಮ್ಮನ್ನು ಹೊತ್ತು ಸಹಿಸುವೆನು, ನಾನೇ ಉಂಟು ಮಾಡಿದ್ದೇನೆ, ನಾನೇ ಹೊರುವೆನು ಎಂಬುದಾಗಿ ನಮ್ಮ ದೇವರಲ್ಲಿ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಹೌದು, ಸದಾ ಕಾಲಕ್ಕೂ ದೇವರು ತನ್ನ ಹಸ್ತವನ್ನು ಚಾಚಿ ನಮಗೆ ಆಧಾರ ಕೊಡುತ್ತಾರೆ, ನಮಗೆ ಆಶ್ರಯ ಕೊಡ್ತಾರೆ. ಯೇಸು ಕ್ರಿಸ್ತನ ಈ ಭೂಮಿಯಲ್ಲಿರುವಾಗ ಯೆರೂಸಲೇಮನ್ನು ನೋಡಿ ಹೇಳ್ತಾರೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ ಲೂಕ 13:34ರಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ. ಪ್ರಿಯರೇ, ಹೌದು, ಹದ್ದು ಮೇಲೆ ಹಾರಾಡುವಾಗ ಅದರ ನೆರಳು ಆ ಮರಿಗಳ ಮೇಲೆ ಬಿದ್ದರೆ ಸಾಕು, ತಕ್ಷಣವೇ ಕೋಳಿ ಒಂದು ವಿಧವಾಗಿ ಕೂಗಿಕೊಳ್ಳುತ್ತದೆ, ಸಿಗ್ನಲ್ ಕೊಡುತ್ತದೆ. ಅದನ್ನು ಕೇಳಿಸಿಕೊಂಡ ತಕ್ಷಣ ಮರಿಗಳು ತನ್ನ ತಾಯಿ ಕೋಳಿಯ ರೆಕ್ಕೆಗಳ ಕೆಳಗೆ ಓಡಿ ಬಂದು ಅಡಗಿಕೊಳ್ಳುತ್ತವೆ. ಒಂದು ಪಕ್ಷಿಯ ಹೃದಯದಲ್ಲಿ ದೇವರು ಅಷ್ಟೊಂದು ಪ್ರೀತಿಯನ್ನು ಇಟ್ಟಿದ್ದಾರೆ ಅಂದರೆ ನಮ್ಮ ದೇವರು ಅದಕ್ಕಿಂತಲೂ ಎಷ್ಟೋ 1000 ಪಟ್ಟು ಹೆಚ್ಚಾಗಿ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾರೆ. ನಮ್ಮನ್ನು ತನ್ನ ಮಕ್ಕಳು ಎಂಬುದಾಗಿ ಕರೆದಿದ್ದಾರೆ. ಆದುದರಿಂದ ಆತನ ಪ್ರೀತಿಯನ್ನು ಇವತ್ತು ನಾವು ಧ್ಯಾನಿಸೋಣ. ತಂದೆ ಮಕ್ಕಳ ಮೇಲೆ ಇಟ್ಟಿರೋ ಪ್ರೀತಿಗಿಂತ ಹೆಚ್ಚಾದ ಪ್ರೀತಿ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ಸದಾ ಕಾಲಕ್ಕೂ ಆತನ ಹಸ್ತ ನಮಗೆ ಆಧಾರವಾಗಿದೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಹದ್ದು ತನ್ನ ಮರಿಗಳನ್ನು ಕಾಪಾಡುವ ರೀತಿಯಲ್ಲಿ ನೀವು ನಮ್ಮ
ನಮ್ಮನ್ನು ಕಾಪಾಡುತ್ತೀರಿ. ಕೋಳಿತನ ಮರಿಗಳನ್ನು ಕಾಪಾಡುವ ರೀತಿಯಲ್ಲಿ ನೀವು ನಮ್ಮನ್ನು ಕಾಪಾಡುತ್ತೀರಿ ದೇವ. ಸದಾ ನಿನ್ನ ಹಸ್ತ ನಮಗೆ ಆಧಾರವಾಗಿದೆ ತಂದೆಯೇ. ಅದಕ್ಕಾಗಿ ಸ್ತೋತ್ರ ಅಪ್ಪ ಕರ್ತನೆ. ನಾವೆಲ್ಲರೂ ನಿನ್ನ ಮೊರೆ ಹೊಕ್ಕು ನಿನ್ನ ಹತ್ತಿರ ಬಂದಿದ್ದೇವೆ ಕರ್ತನೆ. ನೀನು ನಮ್ಮನ್ನು ಆಶೀರ್ವಾದ ಮಾಡು ಕರ್ತನೆ. ಕೀರ್ತನೆ 91:1 ಪ್ರಕಾರ ದೇವರೇ, ತಲತಲಾಂತರಕ್ಕೂ ನೀವು ನಮ್ಮ ವಾಸಸ್ಥಾನವಾಗಿದ್ದೀರಿ ತಂದೆಯೇ. ಅದಕ್ಕಾಗಿ ಸ್ತೋತ್ರ. ಕೀರ್ತನೆ 91:9 ವಾಕ್ಯದಲ್ಲಿ ಯಾವ ಕೇಡು ನಿನಗೆ ಸಂಭವಿಸದು, ಯಾಕೆಂದರೆ ನೀನು ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೆ ಎಂಬುದಾಗಿ ಹೇಳಿದ್ದೆ ತಂದೆಯೇ. ನಿನಗೆ ಸ್ತೋತ್ರಪ್ಪ. ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಪೂರ್ತಿಯಾಗಲಿಕ್ಕೆ ಕಾರ್ಯ ಮಾಡಿರಿ ಸ್ವಾಮಿ. ನಮ್ಮ ಜೊತೆಗಿದ್ದು ಸದಾ ಕಾಲಕ್ಕೂ ಆಶ್ರಯ ಕೊಟ್ಟು ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.